ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಕರ್ನಾಟಕದಲ್ಲಿ ಸುಮಾರು 23 ವರ್ಷಗಳ ಬಳಿಕ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಇದರ ಕುರಿತು ಇಂದಿನ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ. ವಿಡಿಯೋನ ಯಾರು ಸ್ಕಿಪ್ ಮಾಡಿ ನೋಡಬೇಡಿ. ಕಂಪ್ಲೀಟ್ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಎಲ್ಲ SIR ಬಗ್ಗೆ ಪ್ರಾಮುಖ್ಯತೆ, ಅದರ ವಿಶೇಷತೆ ಎಲ್ಲವೂ ಕೂಡ ತಿಳಿಯುತ್ತೆ. ಇನ್ನು ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಮೆಗಾ ಆಪರೇಷನ್. ನಿಮ್ಮ ವೋಟರ್ ID ಸೇಫ್ ಆಗಿದೆ. ನಿಮ್ಮ ಬಳಿ ವೋಟರ್ ID ಇದೆ. ಹಾಗಿದ್ದರೂ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಶಾಶ್ವತವಾಗಿ ಡಿಲೀಟ್ ಆಗಿರಬಹುದು ಅಥವಾ ಆಗಬಹುದು. ಹೌದು, ಚುನಾವಣಾ ಆಯೋಗವು ದೇಶಾದ್ಯಂತ ಕೋಟ್ಯಂತರ ನಕಲಿ ಮತದಾರರ ಚೀಟಿಗಳನ್ನು ರದ್ದುಗೊಳಿಸುತ್ತಿದೆ. ಬರೋಬ್ಬರಿ 23 ವರ್ಷಗಳ ಬಳಿಕ ಕರ್ನಾಟಕದಲ್ಲಿ ಈ ಮೆಗಾ ಆಪರೇಷನ್ ಶುರುವಾಗಿದೆ. SIR ಅಂದರೆ ಏನು? ವಾಟ್ ಈಸ್ SIR? SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಇದು ಮತದಾರರ ಪಟ್ಟಿಯನ್ನು ಸಂಪೂರ್ಣವಾಗಿ ಶುದ್ಧೀಕರಿಸುವ ಪ್ರಕ್ರಿಯೆ. ಯಾವುದೇ ಅರ್ಹ ಮತದಾರ ಮತದಾನದಿಂದ ವಂಚಿತನಾಗಬಾರದು ಮತ್ತು ಯಾವುದೇ ನಕಲಿ ಅಥವಾ ಮೃತ ವ್ಯಕ್ತಿಯ ಹೆಸರು ಪಟ್ಟಿಯಲ್ಲಿ ಇರಬಾರದು ಎಂಬುದು ಇದರ ಮುಖ್ಯ ಗುರಿ. ಕರ್ನಾಟಕದಲ್ಲಿ ಕೊನೆಯ ಬಾರಿಗೆ ಇಂತಹ ಪ್ರಕ್ರಿಯೆ ನಡೆದಿದ್ದು 2002ರಲ್ಲಿ. ಈಗ 23 ವರ್ಷಗಳ ಸುದೀರ್ಘ ಅವಧಿಯ ನಂತರ ಮತ್ತೆ ಈ ಕಾರ್ಯಾಚರಣೆ ನಡೆಯುತ್ತಿದೆ. ಇದರ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂದರೆ, ಬೂತ್ ಮಟ್ಟದ ಅಧಿಕಾರಿಗಳು ಅಂದರೆ BLO ನಿಮ್ಮ ಮನೆಗೆ ಬಂದು ದಾಖಲೆಗಳನ್ನು ಪರಿಶೀಲಿಸ್ತಾರೆ. ನೀವು 2002ರ ನಂತರ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಿದ್ದರೆ ಅಥವಾ ಹೊಸಬರಾಗಿದ್ದರೆ ಅಗತ್ಯ ದಾಖಲೆಗಳನ್ನು ನೀವು ನೀಡಬೇಕಾಗುತ್ತೆ. ಮುಖಚಹರೆ ಮತ್ತು ಮಾಹಿತಿ 65% ಅಂದರೆ 65%ಕ್ಕಿಂತ ಹೆಚ್ಚು ಮ್ಯಾಚ್ ಆದರೆ ಅದನ್ನು ಸಾಫ್ಟ್ವೇರ್ ಮೂಲಕ ಪತ್ತೆ ಹಚ್ಚಿ ನಕಲಿ ಮತಗಳನ್ನು ಡಿಲೀಟ್ ಮಾಡಲಾಗುತ್ತದೆ. ಅಂದರೆ ಅದಕ್ಕೆ ಬೇಕಾಗುವಂತಹ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಂದರೆ ಸರ್ಕಾರಿ ಉದ್ಯೋಗಿ ಅಥವಾ ಪಿಂಚಣಿದಾರರ ಗುರುತಿನ ಚೀಟಿ, ನಂತರ ಜನನ ಪ್ರಮಾಣ ಪತ್ರ ಅಥವಾ ಪಾಸ್ಪೋರ್ಟ್, ಇನ್ನೊಂದು ಕಾಯಂ ನಿವಾಸ ಪ್ರಮಾಣ ಪತ್ರ ಅಥವಾ ಜಾತಿ ಪ್ರಮಾಣ ಪತ್ರ. ಅಂದರೆ ಆಧಾರ್ ಕಾರ್ಡನ್ನು ಕೇವಲ ಗುರುತಿಗಾಗಿ ಮಾತ್ರ ಪರಿಗಣಿಸಲಾಗುತ್ತೆ, ಪೌರತ್ವ ದೃಢೀಕರಣಕ್ಕಲ್ಲ. ಡ್ರೈವಿಂಗ್ ಲೈಸೆನ್ಸನ್ನು ಇಲ್ಲಿ ಪರಿಗಣಿಸುತ್ತಿಲ್ಲ. ಅಂದರೆ ಇದಕ್ಕೆ ಇಂಪಾರ್ಟೆಂಟ್ ಡೇಟನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಕರಡು ಪಟ್ಟಿ ಪ್ರಕಟಣೆ ಆಗಸ್ಟ್ 5, ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಸೆಪ್ಟೆಂಬರ್ 4ರವರೆಗೆ, ಅಂತಿಮ ಪಟ್ಟಿ ಪ್ರಕಟಣೆ ಅಕ್ಟೋಬರ್ 7. ಇದರಲ್ಲಿ ಯಾರ ಹೆಸರು ಡಿಲೀಟ್ ಆಗಬಹುದು? ಒಂದಕ್ಕಿಂತ ಹೆಚ್ಚು ಕಡೆ ಮತದಾನದ ಹಕ್ಕು ಹೊಂದಿರುವವರು, ಮೃತಪಟ್ಟ ವ್ಯಕ್ತಿಗಳು ಅಥವಾ ಬೇರೆ ಊರಿಗೆ ಶಾಶ್ವತವಾಗಿ ಸ್ಥಳಾಂತರಗೊಂಡವರು, ಇನ್ನು ಅಧಿಕಾರಿಗಳು ಮನೆಗೆ ಬಂದಾಗ ಸೂಕ್ತ ದಾಖಲೆ ನೀಡದವರು. ಇವರ ಎಲ್ಲರ ID ಅಂದರೆ ನಿಮ್ಮ ಹೆಸರನ್ನು ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಲಾಗುತ್ತೆ. ಈಗ ಆಲ್ರೆಡಿ BLOಗಳು ಆನ್ಲೈನ್ ಮೂಲಕ ಎಲ್ಲ ಮತದಾರರ ಹೆಸರನ್ನು ಅಂದರೆ 2002ರಲ್ಲಿ ಯಾರೆಲ್ಲ ಮತ ಹಾಕಿದ್ದೀರೋ ಅಂಥವರು, ಅಂದರೆ ನಮ್ಮ ಪೇರೆಂಟ್ಸ್ಗಳು ಹಾಕಿದ್ರು ಕೂಡ ಅದರಲ್ಲಿ ನಂಬರನ್ನು ತಗೊಂಡು ನಾವು ನಮ್ಮ ಮತದಾರರ ಹೆಸರನ್ನು ಅಂದರೆ ನಾವೀಗ ಆಲ್ರೆಡಿ 2002ರಲ್ಲಿ ನಾವು ಮತ ಹಾಕಿಲ್ಲ ಅಂದರೆ ನಮ್ಮ ಪೇರೆಂಟ್ಸದ್ದು ನಂಬರ್ ತಗೊಂಡು ಅದರಲ್ಲಿ ಸೇರ್ಪಡೆಗೊಳಿಸಿ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆಗೊಳಿಸಿದ್ರು. ಇನ್ನು ಜೂನಲ್ಲಿ ನಿಮ್ಮ ಮನೆಗೆ BLO ಆಫೀಸರ್ಗಳು ಭೇಟಿಯನ್ನು ನೀಡ್ತಾರೆ. ಮತದಾರರಿಗೆ 2 ಅರ್ಜಿಯನ್ನು ಕೊಡ್ತಾರೆ. ಮ್ಯಾಪಿಂಗ್ ಪ್ರಕ್ರಿಯೆಯು ಆಧಾರದಲ್ಲಿ ರಾಜ್ಯದ ಎಲ್ಲ 5.55 ಕೋಟಿ ಮತದಾರರಿಗೂ ಗಣತಿ ನಮೂನೆಗಳ ಅಂದರೆ ಎನ್ಯುಮರೇಷನ್ ಫಾರಮ್ ಅನ್ನು 2 ಅರ್ಜಿಗಳನ್ನು ನೀಡಲಾಗುತ್ತೆ. ಮತದಾರರು 2 ಅರ್ಜಿ ಭರ್ತಿ ಮಾಡಿ ಒಂದನ್ನು BLOಗಳಿಗೆ ನೀಡಬೇಕು ಮತ್ತು ಇನ್ನೊಂದನ್ನು ತಮ್ಮ ಬಳಿಯೇ ಇರಿಸಿಕೊಳ್ಳಬೇಕು. ಆ 2 ಅರ್ಜಿಗಳಿಗೂ BLO ಮತ್ತು ಮತದಾರರು ಕಡ್ಡಾಯವಾಗಿ ಸಹಿ ಮಾಡಬೇಕಾಗುತ್ತೆ. QR ಕೋಡ್ ಸಹಿತ ಭಾಗಶಃ ಮುದ್ರಿತ ಅರ್ಜಿಯನ್ನು BLOಗಳು ಮತದಾರರಿಗೆ ತಲುಪಿಸ್ತಾರೆ. ಭರ್ತಿ ಮಾಡಿದ ಬಳಿಕ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾರೆ.
ಒಂದು ವೇಳೆ ಮತದಾರರ ಪಟ್ಟಿಯಲ್ಲಿ ಹೆಸರು ಬಿಟ್ಟು ಹೋದರೆ ಈ ಅರ್ಜಿಯ ಆಧಾರದಲ್ಲೇ ಮೇಲ್ಮನವಿ ಸಲ್ಲಿಸಬೇಕಾಗುತ್ತೆ. ಅಕ್ಟೋಬರ್ 7ಕ್ಕೆ ಅಂತಿಮ ಮತದಾರರ ಪಟ್ಟಿ ಪ್ರಕಟ. ಜೂನ್ 20ರಿಂದ ಜುಲೈ 29ರ ತನಕ ಸಿದ್ಧತೆ ಮತ್ತು ಮುದ್ರಣ. ಇನ್ನು ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ಮಾಡುವಂಥದ್ದು ಜೂನ್ 30ರಿಂದ ಜುಲೈ 29. ಮತಗಟ್ಟೆಗಳ ತಾರ್ತಿಕ ಮರುಹೊಂದಾಣಿಕೆ ಜುಲೈ 29ರ ಒಳಗೆ ಆಗುತ್ತೆ. ಕರಡು ಮತದಾರರ ಪಟ್ಟಿ ಪ್ರಕಟ ಆಗಸ್ಟ್ 5ಕ್ಕೆ. ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸುವ ಅವಧಿ ಆಗಸ್ಟ್ 5 ಸೆಪ್ಟೆಂಬರ್ 4. ನೋಟಿಸ್ ಹಂತ ಹಾಗೂ ಹಕ್ಕು ಆಕ್ಷೇಪಣೆಗಳನ್ನು ಸಲ್ಲಿಸುವ ಅವಧಿ ಆಗಸ್ಟ್ 5ರಿಂದ ಅಕ್ಟೋಬರ್ 3. ಅಂತಿಮ ಮತದಾರರ ಪಟ್ಟಿ ಅಕ್ಟೋಬರ್ 7ರಂದು ಪ್ರಕಟವಾಗುತ್ತೆ. ಇದರಲ್ಲಿ ಹೊಸ ಮತದಾರರಿಗೂ ಅವಕಾಶ. ಅಂದರೆ ಅಕ್ಟೋಬರ್ 1, 2026ಕ್ಕೆ 18 ವರ್ಷ ತುಂಬುವ ಯುವಕ ಯುವತಿಯರು ಸಹ ಈ ಬಾರಿ ಮತದಾರರ ಪಟ್ಟಿಗೆ ಸೇರ್ಪಡೆಗೊಳ್ಳಲು ಅರ್ಹರಾಗಿರ್ತಾರೆ. BLOಗಳ ಬಳಿಯೇ ಫಾರಂ 6 ಲಭ್ಯವಿರಲಿದೆ. ಸೂಕ್ತ ದಾಖಲೆಯೊಂದಿಗೆ ಭರ್ತಿ ಮಾಡಿ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಈ ಮಾಹಿತಿಯನ್ನು ನಿಮ್ಮ ಹತ್ತಿರದವರಿಗೂ, ನಿಮ್ಮ ಅಕ್ಕಪಕ್ಕದ ಎಲ್ಲ ನಿಮ್ಮ ಫ್ಯಾಮಿಲಿಗಳಿಗೂ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಂತಹ ನಿರಂತರ ಸುದ್ದಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.